ತಪ್ಪಿಸಿಕೊಳ್ಳೋದಕ್ಕೆ 48 ಗಂಟೆಗಳ ಕಾಲ ಡೆಡ್ಲೈನ್ ಅನ್ನ ಈಗಾಗಲೇ ಟ್ರಂಪ್ ಕೊಟ್ಟಿದ್ರು. ಆದರೆ ಟ್ರಂಪ್ ಧಮಕಿಗೆ ನಾವು ಯಾವುದೇ ಕಾರಣಕ್ಕೂ ಬಗ್ಗಲ್ಲ ಅಂತಿದೆ ಇರಾನ್. ಹರ್ಮಸ್ ತೆರೆಯದಿದ್ರೆ ದಾಳಿಯ ಎಚ್ಚರಿಕೆಯನ್ನ ಕೂಡ ಈಗಾಗಲೇ ಟ್ರಂಪ್ ನೀಡಿದ್ರು. 48 ಗಂಟೆಗಳ ಕಾಲಾವಕಾಶವನ್ನ ಕೂಡ ನೀಡಿದ್ರು. ವಿದ್ಯುತ್ ಸ್ಥಾವರದ ಮೇಲೆ ದಾಳಿ ಮಾಡುವಂತಹ ವಾರ್ನಿಂಗ್ ಕೂಡ ಮಾಡಲಾಗಿತ್ತು. ನೀವೇನಾದ್ರೂ ದಾಳಿ ಮಾಡಿದ್ರೆ ನಾವು ಕೂಡ ಬಿಡಲ್ಲ ಅಂತ ಇರಾನ್ ಎಚ್ಚರಿಸಿದೆ. ನಿನ್ನ ಶಕ್ತಿ ಕೇಂದ್ರಗಳು, ಜಲ ಸಂಸ್ಕರಣಾ ಘಟಕಗಳನ್ನ, ಕಂಪನಿಗಳನ್ನೇ ಟಾರ್ಗೆಟ್ ಮಾಡಿ ಉಡಾಯಿಸುತ್ತೇವೆ ಅಂತ ಏಟಿಗೆ ಎದುರೇಟು, ಸೇರಿಗೆ ಸವಾಸೇನು ಅನ್ನುವಂತೆ ಇರಾನ್ ಇದೀಗ ಪಂಥಾಹ್ವಾನವನ್ನ ನೀಡ್ತಾ ಇದೆ. ಯಾವುದೇ ಕಾರಣಕ್ಕೂ ಜಗ್ಗಲ್ಲ, ನಾವು ಕೂಡ ಹಿಂದೆ ಸರಿಯಲ್ಲ ಅನ್ನುವಂಥ ಸಂದೇಶವನ್ನ ಇರಾನ್ ಸಾರ್ತಾ ಇದೆ. ಒಂದು ಕಡೆ ಟ್ರಂಪ್ ಈಗಾಗಲೇ ಇನ್ ಕೇಸ್ ಏನಾದರೂ ಹರ್ಮಸ್ ಜಲಸಂಧಿಯನ್ನೇನಾದರೂ 48 ಗಂಟೆಗಳ ಕಾಲದ ಅವಧಿಯಲ್ಲಿ ಏನಾದರೂ ತೆರೆದೇ ಹೋದ್ರೆ ಪರಮಾಣು ವಿದ್ಯುತ್ ಸ್ಥಾವರಗಳ ಮೇಲೆ ನಾವು ದಾಳಿಯನ್ನ ಮಾಡ್ತೇವೆ ಅಂತ ವಾರ್ನಿಂಗ್ ಅನ್ನ ಮಾಡಿದ್ದು. ಆದರೆ ಇದಕ್ಕೆ ಇರಾನ್ ಬಗ್ಗಿಲ್ಲ. ನೀವೇನಾದರೂ ದಾಳಿ ಮಾಡಿದ್ರೆ ನಾವು ಕೂಡ ನಮ್ಮೆಲ್ಲ ಶಕ್ತಿ ಪ್ರದರ್ಶನವನ್ನ ತೋರಿಸಬೇಕಾಗುತ್ತೆ. ಜಲ ಸಂಸ್ಕರಣಾ ಘಟಕಗಳನ್ನ, ದೊಡ್ಡ ದೊಡ್ಡ ಕಂಪನಿಗಳನ್ನ, ಇದೆಲ್ಲವನ್ನ ಕೂಡ ಕಂಪ್ಲೀಟ್ ಆಗಿ ಉಡಾಯಿಸ್ತೇವೆ ಅಂತ ಇರಾನ್ ಇದೀಗ ಪಂಥಾಹ್ವಾನವನ್ನೇ ಕೊಟ್ಟಿದೆ. ಭೂಸೇನಾ ಕಾರ್ಯಾಚರಣೆಗೆ ಸಜ್ಜಾಯಿತ ಅಮೆರಿಕ. ಖಾರ್ಗ್ ದ್ವೀಪ ವಶಪಡಿಸಿಕೊಳ್ಳೋದಕ್ಕೆ ಟ್ರಂಪ್ ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ. ಸೇನಾ ಕಾರ್ಯಾಚರಣೆಯ ಮೂಲಕ ವಶಕ್ಕೆ ಪಡೆಯುವಂತಹ ಸರ್ವ ತಯಾರಿಯನ್ನು ಮಾಡ್ತಿದ್ದಾರೆ. ಇಸ್ರೇಲಿ ಮೂಲದ ಮಾಧ್ಯಮಗಳಿಂದ ಈ ಬಗ್ಗೆ ಮಾಹಿತಿ ಕೂಡ ಸಿಗ್ತಾ ಇದೆ. ಖಾರ್ಗ್ ದ್ವೀಪ 90% ಅಷ್ಟು ತೈಲ ಇರಾನ್ಗೆ ಇಲ್ಲಿಂದಲೇ ಹೋಗುವಂಥದ್ದು. ಇಂಥ ಖಾರ್ಗ್ ದ್ವೀಪವನ್ನ ಈಗ ವಶಪಡಿಸಿಕೊಳ್ಳೋದಕ್ಕೆ ಬೃಹತ್ ಮಿಲಿಟರಿ ಕಾರ್ಯಾಚರಣೆ ಮೂಲಕವಾಗಿ ತೆರಳೋದಕ್ಕೆ ಈಗ ಅಮೆರಿಕ ಸಜ್ಜಾಗ್ತಾ ಇದೆ. ಅಂದರೆ ಭೂಸೇನಾ ಕಾರ್ಯಾಚರಣೆಗೆ ಈಗ ಅಮೆರಿಕ ಸಜ್ಜಾದಂತೆ ಕಾಣ್ತಾ ಇದೆ. ಮಾರ್ಚ್ 13ನೇ ತಾರೀಕಿನಂದು ಕೂಡ ಅಮೆರಿಕ ದಾಳಿಯನ್ನು ನಡೆಸಿತ್ತು. ಖಾರ್ಗ್ ದ್ವೀಪದ ಮೇಲಿದ್ದಂಥ 90ಕ್ಕೂ ಹೆಚ್ಚು ಮಿಲಿಟರಿ ಸೇನೆಗಳನ್ನು ಗುರಿಯಾಗಿಸಿಕೊಂಡು ಅದನ್ನು ಧ್ವಂಸ ಮಾಡಿತ್ತು. ಇರಾನ್ನ 90ರಷ್ಟು ತೈಲ ರಫ್ತು ಈ ದ್ವೀಪದ ಮೂಲಕವೇ ನಡೆಯುತ್ತೆ. ಅಮೆರಿಕ ಮಿಲಿಟರಿ ಸೇನೆಗಳನ್ನು ಹೊರಡೆದುಳಿಸಿದ್ರು. ಸದ್ಯಕ್ಕೆ ಅಲ್ಲಿನ ತೈಲ ಪೈಪ್ ಮತ್ತು ಮೂಲಸೌಕರ್ಯಗಳಿಗೆ ಯಾವುದೇ ರೀತಿಯ ಹಾನಿ ಇಲ್ಲಿವರೆಗೂ ಕೂಡ ಆಗಿಲ್ಲ. ಇದೀಗ ಭೂಸೇನೆ ಕಾರ್ಯಾಚರಣೆ ಮಾಡೋದ್ರ ಮೂಲಕ ಖಾರ್ಗ್ ದ್ವೀಪವನ್ನು ತಮ್ಮ ವಶಕ್ಕೆ ಪಡೆಯುವಂತಹ ನಿಟ್ಟಿನಲ್ಲಿ ಟ್ರಂಪ್ ತಯಾರಿಯನ್ನು ನಡೆಸುತ್ತಿದ್ದಾರೆ.